ವಿದ್ಯಾರ್ಥಿಗಳೇ, ನೀವೆಲ್ಲರೂ ಉತ್ತಮ ದಿನವನ್ನು ಹೊಂದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಕಳೆದ ಅಧಿವೇಶನದಲ್ಲಿ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಅಳವಡಿಕೆ ಮತ್ತು ಮೊದಲ ಸಾರ್ವತ್ರಿಕ ಚುನಾವಣೆಯ ಬಗ್ಗೆ ನಾವು ಕಲಿತಿದ್ದೇವೆ. ಈ ಅಧಿವೇಶನದಲ್ಲಿ ನಾವು ರಾಜ್ಯ ಮರು ಸಂಘಟನೆ ಮತ್ತು ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಕಲಿಯುತ್ತೇವೆ. ಹತ್ತನೇ ತರಗತಿಯ ಸಾಮಾಜಿಕ ಅಧ್ಯಯನಗಳ ಸ್ವಾತಂತ್ರ್ಯ ಭಾರತ ಮೊದಲ 30 ವರ್ಷಗಳು 1947 ರಿಂದ 77 ಎಂಬ ವಿಷಯದಿಂದ ಕಲಿಕೆಯ ಫಲಿತಾಂಶಗಳು. ಇಂದಿನ ಅಧಿವೇಶನದಲ್ಲಿ ನಾವು ಅದರ ಬಗ್ಗೆ ಕಲಿಯುತ್ತೇವೆ. 1. ರಾಜ್ಯಗಳ ಮರು ಸಂಘಟನೆಗೆ ಬೇಡಿಕೆ. 2. ರಾಜ್ಯ ಮರು ಸಂಘಟನೆ ಕಾಯಿದೆ 1956. 3. ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳು. 4. ವಿದೇಶಾಂಗ ನೀತಿ ಮತ್ತು ಯುದ್ಧಗಳು. 5. ಹಿಂದಿ ವಿರೋಧಿ ಆಂದೋಲನ. 6. ಹಸಿರು ಕ್ರಾಂತಿ. ಕೀವರ್ಡ್ಗಳು: ರಾಜ್ಯ ಮರು ಸಂಘಟನೆ, ನಿರ್ದಿಷ್ಟ ಪ್ರದೇಶದಲ್ಲಿ ಮಾತನಾಡುವ ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ರಚನೆ. ಭಿನ್ನಾಭಿಪ್ರಾಯ. ಪಂಚವಾರ್ಷಿಕ ಯೋಜನೆ 5 ವರ್ಷಗಳ ಸೀಮಿತ ಅವಧಿಯಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಯೋಜಿಸುವ ವಿಧಾನ. ಲಿಂಗ್ವಾ ಫ್ರಾಂಕಾ. ಸ್ಥಳೀಯ ಭಾಷೆಗಳು ವಿಭಿನ್ನವಾಗಿರುವ ಜನರ ನಡುವೆ ಸಾಮಾನ್ಯ ಭಾಷೆಯಾಗಿ ಅಳವಡಿಸಿಕೊಂಡ ಭಾಷೆ. ರಾಜ್ಯ ಮರುಸಂಘಟನೆಗೆ ಆಗ್ರಹ. ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ಮರುಸಂಘಟಿಸುವಲ್ಲಿ ಹೊಸ ರಾಷ್ಟ್ರವು ಸವಾಲುಗಳನ್ನು ಎದುರಿಸಿತು. ಬ್ರಿಟಿಷರ ಅವಧಿಯಲ್ಲಿ ದೇಶವು ಪ್ರೆಸಿಡೆನ್ಸಿಗಳು ಮತ್ತು ದೊಡ್ಡ ರಾಜ್ಯಗಳಾಗಿ ವಿಂಗಡಿಸಲ್ಪಟ್ಟಿತು. ಅನೇಕ ಜನರು ವಿವಿಧ ಭಾಷೆಗಳನ್ನು ಮಾತನಾಡುತ್ತಾರೆ. ಒಂದು ಭಾಷೆ ಮಾತನಾಡುವ ಮತ್ತು ಪಕ್ಕದ ಪ್ರದೇಶಗಳಲ್ಲಿ ವಾಸಿಸುವ ಎಲ್ಲ ಜನರು ಒಂದೇ ರಾಜ್ಯದ ಅಡಿಯಲ್ಲಿ ಸಂಘಟಿತವಾಗಿರಬೇಕೆಂದು ಒತ್ತಾಯಿಸಿದರು. ಈ ಬೇಡಿಕೆಗಳಿಗೆ ಒಪ್ಪಿದ ನೀಡಿಕೆಯನ್ನು ಏಕತೆಯನ್ನು ನಿರ್ಮಿಸಲು ಸಹಾಯವಾಗುತ್ತದೆಯೇ ಅಥವಾ ಭಾಷಾವಾರು ವಿಭಜನೆಗೆ ಕಾರಣವಾಗಬಹುದೇ ಎಂಬ ಆತಂಕವಿತ್ತು. ಧರ್ಮದ ಆಧಾರದ ಮೇಲೆ ಭಾರತದ ವಿಭಜನೆಯು ಭಾರತದ ಭದ್ರತೆ ಮತ್ತು ಸ್ಥಿರತೆಯ ಬಗ್ಗೆ ಕಳವಳಕ್ಕೆ ಕಾರಣವಾಯಿತು. ದೇಶವನ್ನು ಒಡೆಯುವ ಭಾಷಾ ಮರುಸಂಘಟನೆಯ ಭಯದಿಂದಾಗಿ ಕಾಂಗ್ರೆಸ್ ದೇಶವನ್ನು ಭಾಷಾವಾರು ರೀತಿಯಲ್ಲಿ ಪುನರುಚ್ಚರಿಸುವ ಭರವಸೆಯನ್ನು ನೀಡಿದ್ದರೂ ಸ್ವಾತಂತ್ರ್ಯದ ನಂತರ ತಣ್ಣಗಾಯಿತು. ತೆಲುಗು ಭಾಷಿಕರು ಚಳುವಳಿಯು ಭಾಷಾವಾರು ರಾಜ್ಯಗಳ ಪರವಾಗಿ ನಿರ್ಣಯಗಳನ್ನು ಜಾರಿಗೆ ತರಲು ಕಾಂಗ್ರೆಸ್ಗೆ ಕರೆ ನೀಡಿತು. ಮತ್ತು ಆಂಧ್ರ ಮಹಾಸಭಾ ಅವರ ಏಕತೆಗಾಗಿ ಹೋರಾಟವನ್ನು ಮುಂದುವರಿಸಿತು.
ಕಾಂಗ್ರೆಸ್ ವಿರೋಧಿಸಿದಂತೆ ಮೊದಲ ಚುನಾವಣೆಯಲ್ಲಿ ತೆಲುಗು ಮಾತನಾಡುವ ಪ್ರದೇಶಗಳಲ್ಲಿ ಪಕ್ಷವು ಕಳಪೆ ಪ್ರದರ್ಶನ ನೀಡಿತು. ರಾಜ್ಯ ಮರುಸಂಘಟನೆ ಕಾಯ್ದೆ 1956. ಜವಾಹರಲಾಲ್ ನೆಹರು ಅವರು ಭಾಷಾವಾರು ರಾಜ್ಯಗಳನ್ನು ವಿರೋಧಿಸಲಿಲ್ಲ, ಆದರೆ ಇದು ಅವರಿಗೆ ಸರಿಯಾದ ಸಮಯವಲ್ಲ ಎಂದು ನಂಬಿದ್ದರು. ಆದರೆ 1952ರಲ್ಲಿ ಪೋಟಿ ಶ್ರೀರಾಮುಲು ಅವರು ಉಪವಾಸ ಸತ್ಯಾಗ್ರಹ ಆಂಧ್ರ ರಾಜ್ಯ ಮತ್ತು ತಮಿಳುನಾಡು ರಚನೆಗೆ ಕಾರಣವಾಯಿತು. ಪೋಟಿ ಶ್ರೀರಾಮುಲು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಕ್ರಾಂತಿಕಾರಿ. ಈ ಸಮಸ್ಯೆಯನ್ನು ಪರಿಹರಿಸಲು 1953ರಲ್ಲಿ ರಾಜ್ಯಗಳ ಮರುಸಂಘಟನೆ ಆಯೋಗವನ್ನು ನೇಮಿಸಲಾಯಿತು. ಇದು 14 ರಾಜ್ಯಗಳು ಮತ್ತು 6 ಕೇಂದ್ರ ಆಡಳಿತ ಪ್ರದೇಶಗಳ ರಚನೆಗೆ ಕಾರಣವಾಯಿತು. ಬುಡಕಟ್ಟು ಭಾಷೆಗಳನ್ನು ಹೊರಗಿಡಲಾಯಿತು ಮತ್ತು ಭಾಷಾವಾರು ಮರು ಸಂಘಟನೆಯು ಭಾರತವನ್ನು ಏಕೀಕರಿಸಲು ಸಹಾಯ ಮಾಡಿತು. ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ. ಸಂವಿಧಾನ ರಚನಾ ಸಭೆಯು ಆಧುನಿಕ ಭಾರತದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯಕ್ಕೆ ಆದ್ಯತೆ ನೀಡಿತು. ಸಂವಿಧಾನದ ಉದ್ಘಾಟನೆಯ ನಂತರ ಯೋಜನಾ ಆಯೋಗವನ್ನು ಸ್ಥಾಪಿಸಲಾಯಿತು. ನೆಹರು ಅವರು ವಿಭಜನೆಗಳನ್ನು ವಿರ್ಜಿಸಲು ಮತ್ತು ಭಾರತವು ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಲು ಸಹಾಯ ಮಾಡುವ ಗುರಿಯನ್ನು ಹೊಂದಿದ್ದರು. ಮೊದಲ ಪಂಚವಾರ್ಷಿಕ ಯೋಜನೆಯು ಭಾರತವನ್ನು ಕೈಗಾರಿಕೀಕರಣಗೊಳಿಸುವ, ಕೃಷಿ, ಆಹಾರ ಉತ್ಪಾದನೆ, ಸಾರಿಗೆ, ಸಂವಹನ ಮತ್ತು ಸಾಮಾಜಿಕ ಸೇವೆಗಳ ಮೇಲೆ ಕೇಂದ್ರೀಕರಿಸಿದೆ. ಆದಾಗ್ಯೂ ಉದ್ಯಮ ಮತ್ತು ಕೃಷಿಯ ನಡುವಿನ ಕೃಷಿ ಮತ್ತು ಸಂಪನ್ಮೂಲ ಹೆಚ್ಚಿಕೆಯ ಪಾತ್ರದ ಬಗ್ಗೆ ರಾಜಕೀಯ ಅಭಿಪ್ರಾಯವನ್ನು ವಿಂಗಡಿಸಲಾಗಿದೆ. ಗ್ರಾಮೀಣ ವಲಯದಲ್ಲಿ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಯಾಗಿ ಕೃಷಿ ಪರಿವರ್ತನೆಗೆ ನೆಹರು ಒತ್ತು ನೀಡಿದರು. ಅವರು ಭೂ ಸುಧಾರಣೆಗಳು, ಕೃಷಿ ಸಹಕಾರ ಸಂಘಗಳು ಮತ್ತು ಸ್ಥಳೀಯ ಸ್ವಸರ್ಕಾರವನ್ನು ಒಳಗೊಂಡ ತಂತ್ರವನ್ನು ಅಳವಡಿಸಿಕೊಂಡರು. ಭೂ ಸುಧಾರಣೆಗಳು ಜಮೀನ್ದಾರಿ ವ್ಯವಸ್ಥೆಯ ನಿರ್ಮೂಲನೆ ಮತ್ತು ಹಿಡುವಳಿ ಸುಧಾರಣೆಗಳನ್ನು ಒಳಗೊಂಡಿದ್ದರೆ, ಸಹಕಾರಿ ಸಂಸ್ಥೆಗಳು ಪ್ರಮಾಣದ ಆರ್ಥಿಕತೆ ಮತ್ತು ಮೌಲ್ಯಯುತ ಒಳಹರಿವುಗಳನ್ನು ಒದಗಿಸಿದವು. ಭಾರತದಲ್ಲಿ ಭೂ ಸುಧಾರಣೆಗಳನ್ನು ಭಾರತದಾದ್ಯಂತ ಜಾರಿಗೆ ತರಲಾಯಿತು, ಆದರೆ ಜಮೀನ್ದಾರಿ ಪದ್ಧತಿಯನ್ನು ರದ್ದುಗೊಳಿಸಲಾಯಿತು. ಭೂ ರಹಿತರಿಗೆ ಭೂಮಿಯ ಮರುಹಂಚಿಕೆ ನಡೆಯಲಿಲ್ಲ. ಮೊದಲ ಪಂಚವಾರ್ಷಿಕ ಯೋಜನೆಯು ಅಣೆಕಟ್ಟುಗಳ ಮೂಲಕ ಕೃಷಿಯನ್ನು ಸುಧಾರಿಸುವತ್ತ ಗಮನ ಹರಿಸಿತು.
ಆದರೆ ಇದು ಜನಸಂಖ್ಯೆಯ ಅಗತ್ಯಗಳನ್ನು ಪೂರೈಸಲು ಸಾಕಾಗಲಿಲ್ಲ. ಎರಡನೆಯ ಪಂಚವಾರ್ಷಿಕ ಯೋಜನೆಯು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವತ್ತ ಗಮನ ಹರಿಸಿತ್ತು. ಕಾರ್ಖಾನೆಗಳು ಮತ್ತು ಸೇವೆಗಳಲ್ಲಿ ಕೆಲಸ ಮಾಡಲು ಹೆಚ್ಚಿನ ಜನರು ಪಟ್ಟಣಗಳಿಗೆ ಸ್ಥಳಾಂತರಗೊಳ್ಳಲು ಅವಕಾಶ ಮಾಡಿಕೊಟ್ಟಿತು. ವಿದೇಶಾಂಗ ನೀತಿ ಮತ್ತು ಯುದ್ಧಗಳು. ಭಾರತದ ಸ್ವಾತಂತ್ರ್ಯದ ಸಮಯದಲ್ಲಿ ಶೀತಲ ಸಮರವು ಪ್ರಾರಂಭವಾಯಿತು ಮತ್ತು ಜಗತ್ತು ಯುಎಸ್ ಅಥವಾ ಯುಎಸ್ಎಸ್ಆರ್ ಕ್ಯಾಂಪ್ ದೇಶಗಳಾಗಿ ವಿಭಜಿಸಲ್ಪಟ್ಟಿತು. ನೆಹರು ಸ್ವತಂತ್ರ ವಿದೇಶಾಂಗ ನೀತಿಯನ್ನು ನಿರ್ವಹಿಸಿದರು. ಇಂಡೋನೇಷ್ಯಾ, ಈಜಿಪ್ಟ್ ಮತ್ತು ಯುಗೋಸ್ಲಾವಿಯಾದೊಂದಿಗೆ ಅಲಿಪ್ತ ಚಳುವಳಿಯನ್ನು ರಚಿಸಿದರು. ಅವರು ಪರಸ್ಪರ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದಿರುವ ಪಂಚಶೀಲ ನೀತಿಯನ್ನು ರೂಪಿಸಿದರು. ಆದಾಗ್ಯೂ ಭಾರತವು 1948, 1965 ಮತ್ತು 1997ರಲ್ಲಿ ಪಾಕಿಸ್ತಾನದೊಂದಿಗೆ ಮತ್ತು 1962ರಲ್ಲಿ ಚೀನಾದೊಂದಿಗೆ ಯುದ್ಧಗಳನ್ನು ಎದುರಿಸಬೇಕಾಯಿತು. ಇದರ ಪರಿಣಾಮವಾಗಿ ಮಾನವ ಪ್ರಾಣ ಮತ್ತು ಹಣದ ಭಾರೀ ನಷ್ಟಗಳು, ವಿಶೇಷವಾಗಿ 1962ರ ಸಂಘರ್ಷದಲ್ಲಿ. ಉತ್ತರಾಧಿಕಾರ. 1964ರಲ್ಲಿ ನೆಹರು ನಿಧನರಾದಂತೆ ನಂತರ ವಿಮರ್ಶಕರಿಂದ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಬಹುದೇ ಎಂಬ ಅನುಮಾನವಿತ್ತು. ಕಾಂಗ್ರೆಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಸರ್ಕಾರದ ನಾಯಕರನ್ನಾಗಿ ಆಯ್ಕೆ ಮಾಡಿತು. ಆದರೆ ಅವರು ಮೂಲಭೂತ ಮೌಲ್ಯಗಳು ಮತ್ತು ಗುರಿಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಸವಾಲುಗಳನ್ನು ಎದುರಿಸಿದರು. ಇವುಗಳಲ್ಲಿ ದಕ್ಷಿಣದಲ್ಲಿ ಡಿಎಂಕೆ ನೇತೃತ್ವದ ಹಿಂದಿ ವಿರೋಧಿ ಆಂದೋಲನ, ಆಹಾರದ ಕೊರತೆಯ ಸಮಸ್ಯೆ ಮತ್ತು 1965ರಲ್ಲಿ ಪಾಕಿಸ್ತಾನದೊಂದಿಗೆ ಯುದ್ಧ ಸೇರಿವೆ. ಹಿಂದಿ ವಿರೋಧಿ ಆಂದೋಲನಗಳು. ಡಿಎಂಕೆ 1963ರ ಅಧಿಕೃತ ಭಾಷೆಗಳ ಕಾಯ್ದೆಯನ್ನು ಪ್ರತಿಭಟಿಸಿತು. ಇದು ದೇಶದಾದ್ಯಂತ ಹಿಂದಿಯನ್ನು ತಳ್ಳುವ ಗುರಿಯನ್ನು ಹೊಂದಿದೆ ಎಂದು ನಂಬಿದ್ದರು. ಇದು ರಾಜ್ಯಾದ್ಯಂತ ಮುಷ್ಕರಗಳ, ಧರಣಿಗಳು, ಹರ್ತಾಲ್ಗಳು ಮತ್ತು ಪ್ರತಿಮೆಗಳ ದಹನಕ್ಕೆ ಕಾರಣವಾಯಿತು. ಇದು ಪೊಲೀಸರೊಂದಿಗೆ ಘರ್ಷಣೆ ಕಾರಣವಾಯಿತು. ಈ ಪ್ರತಿಭಟನೆಗಳಿಗೆ ಕೇಂದ್ರ ಸರ್ಕಾರದ ಮನ್ನಣೆ ನೀಡಬೇಕು. ಆದರೆ ಕಾಂಗ್ರೆಸ್ನಲ್ಲಿಯೇ ಹಿಂದಿ ಮತ್ತು ಹಿಂದಿ ವಿರೋಧಿ ಪಾಳಯಗಳ ನಡುವೆ ಇಬ್ಭಾಗವಾಯಿತು.
ದೇಶದ ಏಕತೆ ಮತ್ತೊಮ್ಮೆ ಅಪಾಯದಲ್ಲಿದೆ, ವಿಷಯಗಳು ಕೈಮೀರುತ್ತಿದೆ ಎಂದು ತೋರಿದಾಗ ಶಾಸ್ತ್ರಿ ಹಿಂದಿ ವಿರೋಧಿ ಪಾಳೆಯದ ಮನಸ್ಸನ್ನು ಶಾಂತಗೊಳಿಸಲು ರಾಜಿ ಮಾಡಿಕೊಂಡರು. ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಪ್ರಾದೇಶಿಕ ಅಥವಾ ಇಂಗ್ಲಿಷ್ ಭಾಷೆಯನ್ನು ಹೊಂದುವ ಹಕ್ಕನ್ನು ಹೊಂದಿದೆ ಎಂದು ಇವು ಒಳಗೊಂಡಿವೆ. ಸರ್ಕಾರಿ ಸಂವಹನಗಳು ಇಂಗ್ಲಿಷ್ ಭಾಷಾಂತರಗಳೊಂದಿಗೆ ಪ್ರಾದೇಶಿಕ ಭಾಷೆಯಲ್ಲಿರುತ್ತವೆ ಮತ್ತು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇಂಗ್ಲಿಷ್ ಭಾಷೆಯಾಗಿ ಮುಂದುವರಿಯುತ್ತದೆ. ಒಂದು ಜನಪ್ರಿಯ ಸಾಮಾಜಿಕ ಆಂದೋಲನವು ಸರ್ಕಾರವನ್ನು ತಮ್ಮ ಅಧಿಕೃತ ನಿಲುವನ್ನು ಮರುಪರಿಶೀಲಿಸಿದಂತೆ ಹೇಗೆ ಒತ್ತಾಯಿಸುತ್ತದೆ ಎಂಬುದು ಸ್ಪಷ್ಟವಾಗಿದೆ. ಪ್ರಧಾನಮಂತ್ರಿಗಳಾದ ನೆಹರು ಮತ್ತು ಶಾಸ್ತ್ರಿ ಅವರು ವೈಯಕ್ತಿಕ ನಿಲುವುಗಳ ಮೇಲೆ ರಾಷ್ಟ್ರೀಯ ಏಕತೆಗೆ ಆದ್ಯತೆ ನೀಡಿದರು. ನೈರ್ಮಲ್ಯವಾದಿಗಳ ನಿಲುವನ್ನು ವೈಯಕ್ತಿಕವಾಗಿ ಬೆಂಬಲಿಸಿದ್ದರು, ನಿಯಂತ್ರಣವನ್ನು ಖಾತ್ರಿಪಡಿಸಿದರು. ಹಸಿರು ಕ್ರಾಂತಿ ಭಾರತದಲ್ಲಿನ ಅಭಿವೃದ್ಧಿಯ ಕಾರ್ಯತಂತ್ರದ ಚರ್ಚೆಯು ಆರ್ಥಿಕ ಮಾತ್ರವಲ್ಲದೆ ರಾಜಕೀಯವೂ ಆಗಿತ್ತು. ಕೆಲವು ಗುಂಪುಗಳು ರಾಜ್ಯ ನಿಯಂತ್ರಣವನ್ನು ಬೆಂಬಲಿಸುವುದು ಮತ್ತು ಕೃಷಿಯಲ್ಲಿ ಸಾಂಸ್ಥಿಕ ಕಾರ್ಯತಂತ್ರವು ಇತರ ಗುಂಪುಗಳ ರಾಜ್ಯದ ನಿಯಂತ್ರಣವನ್ನು ವಿರೋಧಿಸಿದವು. ಅವರು ಯೋಜನೆಗಳನ್ನು ಟೀಕಿಸಿದರು ಮತ್ತು ಅವುಗಳ ಅನುಷ್ಠಾನವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದ್ದರು. 1964 ರಿಂದ 67 ನಡುವೆ ಆರ್ಥಿಕ ನೀತಿಯಲ್ಲಿನ ಬದಲಾವಣೆಗಳನ್ನು ಪ್ರತಿಬಿಂಬಿಸುವ ರಾಜ್ಯ ಸರ್ಕಾರದ ಸಹಕಾರವನ್ನು ಪಡೆಯಲು ಮತ್ತು ಆಹಾರ ಉತ್ಪಾದನೆಯನ್ನು ಹೆಚ್ಚಿಸಲು ಹೊಸ ತಂತ್ರವನ್ನು ಅಳವಡಿಸಿಕೊಳ್ಳಲು ಆಯಿತು. ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಕಲಿತಿದ್ದೇವೆ. ರಾಜ್ಯಗಳ ಮರುಸಂಘಟನೆಗೆ ಬೇಡಿಕೆ, ರಾಜ್ಯ ಮರುಸಂಘಟನೆ ಕಾಯಿದೆ, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳು, ವಿದೇಶಾಂಗ ನೀತಿ ಮತ್ತು ಯುದ್ಧಗಳು, ಹಿಂದಿ ವಿರೋಧಿ ಆಂದೋಲನ, ಹಸಿರು ಕ್ರಾಂತಿ.